ಮನೆಯೆಲ್ಲ ಘಮ ಘಮ ಅಂತ ಅನ್ಬೇಕಾ? ಅದಕ್ಕೆ ಅಂತೇಳಿ ಮನೆಯಲ್ಲೇ ಆರಾಮಾಗಿ ರೂಮ್ ಫ್ರೆಶ್ನರ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಶಾಂಪು, ನಂತರ ಇನ್ನೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೊರೆ ನೊರೆ ಥರ ಬಂದಿದೆ. ಇವಾಗ ಇದ್ರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿ ಇಡಬೇಕಾಗುತ್ತೆ. ಇದು ಉರಿಯೋಷ್ಟರಲ್ಲಿ ಇಡೀ ರೂಮೆಲ್ಲ ನ್ಯಾಚುರಲ್ಲಾಗಿ ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ಘಮ 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 ಅಂತಿರುತ್ತೆ. ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಪಟ್ ಅಂತೇಳಿ ರಿಸಲ್ಟ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಸಣ್ಣ ಸೊಳ್ಳೆಯ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ತಪ್ಪದೆ ಶೇರ್ ಮಾಡಿ. ಪಿನ್ ಇದ್ರೆ ಸಾಕು, ಆರಾಮಾಗಿ ಬೆಳ್ಳುಳ್ಳಿ ಸಿಪ್ಪೆನ ಪಟ್ ಅಂತೇಳಿ ಬಿಡಿಸ್ಬೋದು. ಹೇಗಪ್ಪ ಅಂತೀರಾ? ಹೌದು, ನೋಡಿ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೇಕಾದ್ರೆ ಕೆಲವರಿಗೆ ಉಗುರು ನೋವು ಬರೋ ಅಂಥದ್ದು ಮತ್ತು ಬೆರಳೆಲ್ಲ ನೋವ್ತಾ ಇರುತ್ತೆ. ಆ ಥರ ಆಗುತ್ತೆ ಅಂದರೆ ಬೆಳ್ಳುಳ್ಳಿಯ ಮುಂಭಾಗದಲ್ಲಿ ಗಟ್ಟಿಯಾಗಿರುತ್ತಲ್ವ, ಅಲ್ಲಿ ಒಮ್ಮೆ ಪ್ರೆಸ್ ಮಾಡಿದರೆ ಸಾಕು, ಸಡ್ಲ ಆಗುತ್ತೆ. ನಂತರ ಈಸಿಯಾಗಿ ಪಿನ್ನನ್ನು ಬಳಸಿ ಪಟ್ ಅಂತೇಳಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬೋದು. ಜಾಸ್ತಿ ಬೆಳ್ಳುಳ್ಳಿ ಇದೆ ಬಿಡಿಸ್ಬೇಕು ಅಂತಂದಾಗ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ಈಸಿಯಾಗಿ ಪಟ್ ಅಂತೇಳಿ ಬಿಡಿಸ್ತೀರಾ. ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.